ಗ್ರಾಮದ ಎಲ್ಲ ಭಕ್ತರಿಗೆ ಇದೇ ತರನಾಗಿ ಪ್ರತಿ ವರ್ಷ ಈ ವರ್ಷದಂತೆ ಪ್ರತಿ ವರ್ಷವೂ ಕೂಡ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳೊಂದಿಗೆ ಈ ಜಾತ್ರೆಯನ್ನು ವಿಜೃಂಭಣೆ. ನಾನು ಬಂದಿದ್ದೀನಿ ಬಸವನಾಡು ವಿಜಯಪುರದ ದೇವರನಾಡು ದೇವರಿಪ್ರಿಗೆಯ ಮಣೂರು ಗ್ರಾಮಕ್ಕೆ. ಇವತ್ತು ಒಂದು ವಿಶೇಷವಾದ ದಿನ ಇದೆ. ಏನಂದ್ರೆ ಹಿಂದೂ ಮುಸ್ಲಿಂ ಒಟ್ಟಾಗಿ ಇಲ್ಲಿ ಮಾಡುವಂತ ಜಾತ್ರೆ ಇತಿಹಾಸ ಪ್ರಸಿದ್ಧ. ಇಲ್ಲಿ ನಮ್ಮ ಕ್ವಾಟ್ಲೆ ಹೇಳ್ಬೋದು. ಆ ಹುಡುಗರು ಒಂದೆರಡು ಮಾತಾಡ್ತಾರೆ ಈ ಊರಿನ ಬಗ್ಗೆ. ಕೇಳೋಣ ಬನ್ನಿ. ಜಿಲ್ಲೆಯ ದೇವರಿಪುರಗಿ ತಾಲೂಕಿನ ಮಣೂರು ಗ್ರಾಮದಲ್ಲಿ ಅಬುಸಾಮುತ್ತಿನ ಜಾತ್ರಾ ಮಹೋತ್ಸವವಾಗಿ ಈ ವರ್ಷ ಜಾತ್ರಾ ಮಾಡ್ತೇವ್ರಿ. ಈ ವರ್ಷ ಜಾತ್ರಾ ಒಂದು ಸ್ವಲ್ಪ ಹುಡುಗರಿಯಾಗಿ ಈಗ ಹುಡುಗರು ತೊಗೊಂಡೇವ್ರಿ ಜಾತ್ರಾ. ಯಾಕಂದ್ರೆ ಎಲ್ಲಾ ಕಮಿಟಿಯಿಂದ ಸಣ್ಣ ಹುಡುಗರೇ ಮಾಡಕತ್ತಾರ ಈ ಜಾತ್ರಾ. ಅಂದ್ರೆ ವಿಜೃಂಭಣೆಯಿಂದ ಮಾಡತ್ತ. ವರ್ಷ ಒಂಥರ ಆತಿತ್ತು, ಈ ಸಾರಿ ಅದಕ್ಕೆ ಹೆಚ್ಚು ಮಾಡ್ಬೇಕಂತೇಳಿ ನಮ್ಮಲ್ಲಿ ವಿಜೃಂಭಣೆಯಿಂದ ಜಾತ್ರಾ ಮಾಡತ್ತೇವ್ರಿ. ಈ ಊರಿನ ಇವತ್ತಿನ ಜಾತ್ರೆಯಲ್ಲಿ ಹಿಂದೂಗಳು ಹೆಚ್ಚಾಗಿ ಕಂಡು ಬಂದ್ರು. ಇದರ ವಿಶೇಷತೆ ಏನು ಇದರ ಒಂದು ಇತಿಹಾಸ? ಹಿಂದೂ ಮುಸ್ಲಿಂ ಎಲ್ಲಾ ಒಕ್ಕಟ್ಟಾಗಿ ಮಾಡ್ತೇವೆ. ನಮ್ಮಲ್ಲಿ ಜಾತಿ ಭೇದ ಭಾವ ಅನ್ನೋದಿಲ್ಲ. ಯಾವುದೇ ಜಾತಿ ಭೇದ ಭಾವ ಈ ತರ ಅಂತ ಇಲ್ಲ. ಹಿಂದೂ ಮುಸ್ಲಿಂ ಒಕ್ಕಟ್ಟವಾಗಿ ಒಂದು ಅಬುಸಾಮುತ್ತಿನ ಜಾತ್ರಾ ಮಹೋತ್ಸವ ಕೂಡಿ ಮಾಡತ್ತೇವೆ. ಇದೇ ಸಂದರ್ಭದಲ್ಲಿ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಒಂದು ಹುಡುಗಿ ದರ್ಗಾದ ಮುಂದೆ ದೇವ್ರು ಬಂದಿದೆ ಅಂತ ಹೇಳಿದ್ರು. ಹಂಗೆ ಕೆಳಗಡೆ ಬಿದ್ದಿದ್ರು. ಜಾತ್ರಾ ದಿನದ 2ನೇ ದಿನ ಅನ್ನಪ್ರಸಾದ ಮುಗಿದ ನಂತರ ಮಣೂರು ಹುಡುಗರು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. 3ನೇ ದಿನ ದೇವರು ಭವ್ಯ ಮೆರವಣಿಗೆ ಮುಖಾಂತರ ಮಣೂರು ಗ್ರಾಮಕ್ಕೆ ಆಗಮಿಸ್ತದ. ಅವತ್ತಿನ ದಿನ ಇನ್ನಿತರ ಕಾರ್ಯಕ್ರಮಗಳಂದ್ರೆ ವಜ್ಜಿ ಎತ್ತೋದು, ಗೀಗಿ ಪದ ಮತ್ತು ಆ ಡೊಳ್ಳಿನ ಪದ, ಈ ತರನಾದ ಎಲ್ಲ ಕಮಿಟಿಯ ಯುವಕರು ಮತ್ತು ಊರಿನ ಹಿರಿಯರು ಸೇರಿಕೊಂಡು ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಇದೇ ತರನಾಗಿ ಆ ಅಬುಸಾಮುತ್ಯ ಈ ಮಣೂರು ಗ್ರಾಮ ಮತ್ತು ಸುತ್ತಮುತ್ತ ಗ್ರಾಮದ ಎಲ್ಲ ಭಕ್ತರಿಗೆ ಇದೇ ತರನಾಗಿ ಪ್ರತಿ ವರ್ಷ ಈ ವರ್ಷದಂತೆ ಪ್ರತಿ ವರ್ಷವೂ ಕೂಡ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳೊಂದಿಗೆ ಈ ಜಾತ್ರೆಯನ್ನು ವಿಜೃಂಭಣೆಯಾಗಿ ನಡೆಸಿಕೊಡಬೇಕಂತ ಆ ಅಬುಸಾಮುತ್ಯನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು